ಈ ಆನಿಮೆ ನೋಡೋಕೆ ತುಂಬಾ ಇನ್ನೋಸೆಂಟ್ ಆಗಿ ಬ್ರೈಟ್ ಆಗಿ ವಿತ್ ಬ್ರೈಟ್ ಕಲರ್ಸ್ ಅಂತ ಕಾಣಿಸುತ್ತೆ. ಒಂದು ಸಣ್ಣ ಹುಡುಗ ಅವನ ಅಡ್ವೆಂಚರ್ ಸ್ಟಾರ್ಟ್ ಮಾಡ್ತಾನೆ ಅಂಡ್ ಯು ಥಿಂಕ್ ಸೇಮ್ ಅಗೇನ್ ಶೇಡ್ ಇದೇ ನಾರ್ಮಲ್ ಸೋನನ್ ಆನಿಮೆಗಳೆಲ್ಲ ಆಗೋ ಥರನೇ ಇರುತ್ತೆ. ಬಟ್ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಈ ಕಲರ್ಫುಲ್ ಆರ್ಟ್ ಸ್ಟೈಲ್ ಹಿಂದೆ ಇದೆ ಒಂದು ಡಾರ್ಕೆಸ್ಟ್ plots, brutal fights, and insane storytelling. ಹಂಟರ್ ಹಂಟರ್ ಯಾಕೆ ನೀವು ನೋಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾ ಕಂಟೆಂಟ್ ಕ್ರಿಯೇಟರ್ ಎ ಜೀವನರ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ರಾ ಕಂಟೆಂಟ್ ಕ್ರಿಯೇಷನ್. ಸೊ ಇವತ್ತು ನಾವು ಮಾಡ್ತಾ ಇರ್ತಿರುವಂಥ ಆನಿಮೆ ಹೆಸರು ಹಂಟರ್ ಹಂಟರ್. ಹಂಟರ್ ಹಂಟರ್ ಆನಿಮೆ ಬರೆದಿರೋರು ಯೋಶಿರೋ ತೊಗಾಶಿ ಅಂತ ಅವರು ಆಥರ್. ಮತ್ತೆ ಈ ಆನಿಮೆಯನ್ನ 2 ಸತಿ ಮಾಡಿರ್ತಾರೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಈ ಆನಿಮೆ 1990s ಇಂದನೂ ಏರ್ ಆಗ್ತಿದೆ, ಬಟ್ ಇಟ್ ವಾಸ್ ಗಾಟ್ ಡಿಸ್ಕಂಟಿನ್ಯೂಡ್. ಒನ್ ಪೀಸ್ ಯಾವಾಗ ಸ್ಟಾರ್ಟ್ ಆಯಿತೋ ಜೊತೆಲಿ ಇದನ್ನು ಸ್ಟಾರ್ಟ್ ಆಗಿತ್ತು ಏರ್ ಆಗೋದು. ಮತ್ತೆ ಅದಾದಮೇಲೆ ಇದು ಸ್ವಲ್ಪ ಬ್ರೇಕ್ ತಗೋಬಿಟ್ಟು, ಯಾಕಂದರೆ ಆಥರ್ ಬಂದ್ಬಿಟ್ಟು ಮಯೂಷ್ ಅವರು ಇದಿಲ್ಲ, ಯು ಗಾಟ್ ಸಮ್ ಸೀರಿಯಸ್ ಬ್ಯಾಕ್ ಇಂಜುರೀಸ್ ಅಂತ ಹೇಳ್ತಾರೆ. ಆರ್ಟಿಕಲಲ್ಲಿ ನೋಡಿದ್ದೆ ನಾನು. ಅದಾದಮೇಲೆ ಇದು ಅಷ್ಟೇ ಒಂದು ಎಪಿಸೋಡ್ಸ್ 150 ಮೇಲೆ ಆಗಿತ್ತು. ಅದಾದಮೇಲೆ ಮತ್ತೆ ಅದನ್ನ ರೀಮಾಸ್ಟರ್ ಅಂತ 2016 ರೀಆನಿಮೇಟ್ ಮಾಡಿ ರಿಲೀಸ್ ಮಾಡಿದ್ರು. ಸೊ ನಾನು ನಿಮಗೆ ಹಂಟರ್ ಹಂಟರ್ದು ಬೇಸಿಕ್ ಸ್ಟೋರಿ ಏನು ಅಂತ ನಾನು ನಿಮ್ಗೆ ಹೇಳೋದಾದ್ರೆ, ಇದರಲ್ಲಿ ಒಂದು 5-6 ಕ್ಯಾರೆಕ್ಟರ್ಸ್ನ ಸ್ಟೋರಿ ನಾವು ಫಾಲೋ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ವಿ ಫಾಲೋ ದ ಸ್ಟೋರಿ ಆಫ್ ದ ಹಂಟರ್ ಕಾಲ್ಡ್ ಗೋನ್. ಸೊ ಹಂಟರ್ ಹಂಟರ್ ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಹಂಟರ್ ಇರ್ತಾರೆ, ಒಂದು ಇದು ಏನಪ್ಪ ಒಂದು ಡಿಮನ್ಸ್ ಹಂಟ್ ಮಾಡ್ತಾರೆ, ಆ ಥರ ಈ ಥರ ಅಂತ. ಸೊ ಅದೇ ಇದರದ್ದು. ಬಟ್ ಗೋನ್ ಹಂಟರ್ ಆಗಬೇಕು ಅಂತ ಅವನು ಅನ್ಕೊಂಡಿರ್ತಾನೆ. ಅದಾದಮೇಲೆ ಅವನು ಅವ್ರ ಅಪ್ಪನ ಹುಡುಕ್ಬೇಕು. ಅವನಪ್ಪ ಯಾರಂತ ಅವ್ನಿಗೆ ಗೊತ್ತಿಲ್ಲ, ಮತ್ತೆ ಅವ್ರ ಅಪ್ಪನ ಹುಡ್ಕೋದ ಜರ್ನಿ ಇದು ಹಂಟರ್ ಹಂಟರು. ಸೊ ಫಸ್ಟು ಹಂಟರ್ ಹಂಟರ್ ಸ್ಟೋರಿ ಈಸ್, ಇವಾಗ ನಾನು ಇಂಟ್ರೊಡಕ್ಷನ್ ಕೊಟ್ಟಂಗೆ ಸಿಂಪಲ್ ಆಗಿದೆ. ಇನ್ನು ಇದ್ರದ್ದು ಇಷ್ಟೇನ ನೀವು ಕೇಳೋದಾದ್ರೆ, ಇಲ್ಲ ಇದು ಇಂಟ್ರೋದಲ್ಲಿ ನಾನು ಹೇಳ್ದಂಗೆ ಇದರಲ್ಲಿ ಎಲ್ಲ ಡಾರ್ಕೆಸ್ಟ್ ಸೈಕಾಲಜಿ ನಿಮಗೆಲ್ಲ ಮುಂದೆ ಗೊತ್ತಾಗುತ್ತೆ. ಸೊ ಇದ್ರದ್ದು ಒಂದು ನಾನು 5-6 ಕ್ಯಾರೆಕ್ಟರ್ಸ್ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಮಾಡೋದಾದ್ರೆ, ಗೋನ್ ನಮ್ಮ ಮೇನ್ ಕ್ಯಾರೆಕ್ಟರ್, ಕಿಲುವಾ ನಮ್ಮ ಸೆಕೆಂಡ್ ಮೇನ್ ಕ್ಯಾರೆಕ್ಟರ್, ಹಿಸೋಕಾ ಅವನು ಮೈನರ್ ವಿಲನ್ ಥರ ಅಂಟಾಗನಿಸ್ಟ್, ಮತ್ತು ಮೆರಿಯೂಮ್ ದ ಆ್ಯಂಟ್ ಕಿಂಗ್ ಅವನ ಅಂಟಾಗನಿಸ್ಟು ಅಂದರೆ ವಿಲನ್ನು, ಮತ್ತು ನೆಕ್ಟ್ರೋ ಐನ್ಸ್ಟೀನ್ ಅಂದರೆ ಅವನು ಒಂದು ಕ್ಯಾರೆಕ್ಟರ್, ಆಮೇಲೆ ಲೆರೋ, ಆಮೇಲೆ ನಮ್ಮ ಕುರಾಪಿಕಾ. ಸೊ ಇದರಲ್ಲಿ ಈ ಆನಿಮೆದನ್ನ ಪ್ಲಸ್ ಪಾಯಿಂಟ್ ಇರೋದಂದ್ರೆ ಇದರ ಪವರ್ ಸಿಸ್ಟಮ್ ಇದರಲ್ಲಿ ತುಂಬಾ ಯೂನಿಕ್ ಆಗಿದೆ. ಮತ್ತೆ ಇವಾಗ ಹೊಸದಾಗಿ ಬರ್ದಿರುವಂತ ಅನಿಮೆಸ್ ಲೈಕ್ ಜುಜುತ್ಸು ಕೈಸನ್ ಮತ್ತೆ ಪವರ್ ಸಿಸ್ಟಮ್ ಅಂತ ಬ್ಲ್ಯಾಕ್ ಕ್ಲೋವರ್, ಅದರಲ್ಲೆಲ್ಲ ನಮ್ಮ ಈ ಆನಿಮೆಯಿಂದ ಇನ್ಸ್ಪೈರ್ ಆಗಿ ತಗೊಂಡು ಮಾಡಿದ್ದಾರೆ. ಇದ್ರದ್ದು ಪವರ್ ಸಿಸ್ಟಮ್ ಹೆಸರು ನೆನ್ ಅಂತ. ನೆನ್ ಇವಾಗ 4 ಟೈಪ್ಸ್ ಇರುತ್ತೆ ನೆನ್ ಅದರಲ್ಲಿ: ಮ್ಯಾನಿಪ್ಯುಲೇಟರ್, ಕಂಟ್ರೋಲರ್, ಆಮೇಲೆ ಇನ್ನೂ 2 ಇದೆ, ನಂಗೆ ಮರ್ತೋಗ್ಬಿಟ್ಟಿದ್ದೀನಿ, ನಂಗೆ ಹೆಸರು ಗೊತ್ತಿಲ್ಲ, ನೆನಪಿಲ್ಲ. ಇನ್ನು ಈ ಆನಿಮೆ ಅದನ್ನು ಪ್ಲಸ್ ಪಾಯಿಂಟ್ಸ್ ಹೇಳೋದಾದ್ರೆ ಇದರ ಫೈಟ್ ಸೀನ್ಸ್ ಆರ್ ಲಿಟ್ರಲಿ ತುಂಬ ಚೆನ್ನಾಗಿದೆ. 1-2 ನಾನು ನಿಮಗೆ ಹೇಳೋದಾದ್ರೆ, ಕುರಾಪಿಕಾ ಮೇಲೆ ಒಂದು ನಮ್ಮ ಪ್ಯಾಂಥಮ್ ಟ್ರೂಪ್ದು ಒಬ್ಬ ಇದಿರ್ತಾನೆ ಅವ್ರದ್ದು, ಅವನ್ ವರ್ಸಸ್ ಆಮೇಲೆ ನಮ್ಮ ನಿಂತಾರೋ ವರ್ಸಸ್ ಮಿರಿಯು, ಆಮೇಲೆ ಗೋನ್ ವರ್ಸಸ್ ಪೀಟೋ, ಆಮೇಲೆ ಗೋನ್ಸ್ ರೇಜ್ ಮೂಮೆಂಟ್ ಅದು ಬರುತ್ತಲ್ಲ, ಎಲ್ಲ ಮೋಸ್ಟ್ ಆಫ್ ದಿ ಎಡಿಟ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ, ನೀವು ನೋಡಿರ್ತೀರಾ. ಅಂಡ್ ಇದರದ್ದು ಇನ್ನ ಬೇರೆ ಹೇಳೋದಾದ್ರೆ, ಇದರದ್ದು ಆರ್ಕ್ಸ್, ಈ ಆನಿಮೆದು ಏನೇನು ಆರ್ಕ್ ಇದೆ ಎಲ್ಲಾದ್ರೂ ನೋಡೋದು ಸ್ವಲ್ಪ ಬ್ಲೂ ಆಗುತ್ತೆ ಮತ್ತೆ ಹೈ ಆಗುತ್ತೆ. ಬಟ್ ಇನ್ ದಿಸ್ ಆನಿಮೆ ಇಟ್ ಇಸ್ ಗೋಸ್ ಸೇಮ್ ಅಂಡ್ ಇಟ್ ವಿಲ್ ಗೆಟ್ ಹೈಯರ್. ಅದು ಬಿಟ್ಟರೆ ಏನು ಕೆಳಗಡೆ ಅಂತೂ ಬರಲ್ಲ, ಹಂಗೆ ಸ್ವಲ್ಪ ಹಂಗೆ ಮೇಲೂ ಹಿಂಗೆ ಹೋಗ್ತಾ ಇರುತ್ತೆ. ಇದರಲ್ಲಿ ಎಲ್ಲ ಆರ್ಕ್ ಕೂಡ ಒಂದು ಮಾಸ್ಟರ್ ಪೀಸ್ ಅಂತ ನಾವು ನಿಮ್ಗೆ ಹೇಳ್ಬೋದು. ಈಚ್ ಆರ್ ಕ್ಯಾಲ್ಕುಲೇಟೆಡ್ ಲೈಕ್ ದಟ್. ಮತ್ತೆ ಸ್ಟಾಪ್ ಆಗಿದ್ದು ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಆಥರ್ಗೆ ಸ್ವಲ್ಪ ಪ್ಯಾಕೇಜಸ್ ಮತ್ತೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಿ ವಿಲ್ ಗೆಟ್
ಮತ್ತೆ ಎಪಿಸೋಡ್ಸ್ ಎಲ್ಲ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಅದಕ್ಕಾಗಿ ನೀವು ಈ ಮಾಸ್ಟರ್ ಪೀಸ್ ನೀವು ಡೆಫಿನೆಟ್ಲಿ ನೋಡಲೇಬೇಕು. ನಂಗೆ ಗೊತ್ತಿಲ್ಲ ಈ ಆನಿಮೆ ಹೈಪ್ ಎಕ್ಸ್ಪೋಜರ್ಸ್ ಇದೆ ಇಲ್ಲ ಅಂಡರ್ರೇಟೆಡ್ ಅಂತ. ಆದ್ರೆ ಈ ಆನಿಮೆನ ಡೆಫಿನೆಟ್ಲಿ ನೀವು ನೋಡಬೇಕು. ಇಫ್ ಯು ಲೈಕ್ ಸಮಥಿಂಗ್ ನ್ಯೂ ವಿತ್ ನ್ಯೂ ಟಚ್, ಮತ್ತೆ ಅದೇ ಬೋರಿಂಗ್ ವೆರಿ ಆಕ್ಷನ್ ಅದು ಇದರಲ್ಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅದೆಲ್ಲ ನಿಮಗೆ ಇಷ್ಟ ಅಂದ್ರೆ ಈ ಆನಿಮೆನ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಈ ವಿಡಿಯೋ ಅಷ್ಟೇ. Until we meet in the next video, take care, goodbye and bye bye.